ಫ್ರೆಂಡ್ಸ್, ನೀವು ನಿಮ್ಮ ಲೈಫ್ ನಲ್ಲಿ ಏನಾದರೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕೆಂದುಕೊಂಡಿದ್ದೀರಾ? ಆ ಸಾಧನೆಯನ್ನು ಮಾಡಲು ಬೇಕಾದ ಸ್ಟ್ರಾಟಜಿಗಳು ಯಾವುವು ಅಂತೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಬ್ರೈನ್ ಟ್ರೈಸಿ ಅವರ ಈಟ್ ದ್ಯಾಟ್ ಫ್ರಾಗ್ ಅನ್ನೋ ಒಂದು ಅದ್ಭುತವಾದ ಬುಕ್ ನ ಬಗ್ಗೆ ಹೇಳುವವನಿದ್ದೇನೆ. ಈ ಬುಕ್ ತುಂಬಾ ಚಿಕ್ಕದಾಗಿದ್ದರೂ ಇದರಲ್ಲಿ ಸಕ್ಸಸ್ ಪಡೆಯಲು ಹೇಳಿರುವ ಸ್ಟ್ರಾಟಜಿಗಳು ತುಂಬಾ ಪವರ್ಫುಲ್ ಆಗಿವೆ. ನೀವೇನಾದರೂ ಈ ಸ್ಟ್ರಾಟಜಿಗಳನ್ನು ನಿಮ್ಮ ಲೈಫ್ ನಲ್ಲಿ ಅಳವಡಿಸಿಕೊಂಡರೆ ನಿಮ್ಮಿಂದ ಮಾಡಲಾಗುವ ಸಾಧನೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಬುಕ್ ನ ಕೆಲವು ಸ್ಟ್ರಾಟಜಿಗಳ ಬಗ್ಗೆ ಮಾತನಾಡೋಣ. ನಂಬರ್ 1, ಸೆಟ್ ದ ಟೇಬಲ್. ಫ್ರೆಂಡ್ಸ್, ನೀವು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಮುಂದಿನ ವರ್ಷದಲ್ಲಿ ಸಾಧಿಸಬಹುದಾದ 10 ಗೋಲ್ಸ್ ಗಳನ್ನು ಪಟ್ಟಿ ಮಾಡಿ ಮತ್ತು ಆ 10 ಗೋಲ್ಸ್ ಗಳನ್ನು ನೀವು ಈಗಾಗಲೇ ಅಚೀವ್ ಮಾಡಿದ್ದೀರಿ ಅಂತಿಟ್ಟುಕೊಳ್ಳಿ. ನೀವು ಆ 10 ಗೋಲ್ಗಳಲ್ಲಿ ನಿಮ್ಮ ಲೈಫ್ ನ ಮೇಲೆ ತುಂಬಾ ಪರಿಣಾಮ ಬೀರಿದಂತಹ ಆ ಒಂದು ಗೋಲ್ ಬಗ್ಗೆ ಫೋಕಸ್ ಮಾಡಿ ಮತ್ತು ಆ ಗೋಲ್ ಅನ್ನು ಪೂರ್ತಿ ಮಾಡಲು ಒಂದು ಡೆಡ್ ಲೈನ್ ಸೆಟ್ ಮಾಡಿ. ಅದಕ್ಕಾಗಿ ಒಂದು ಒಳ್ಳೆಯ ಪ್ಲಾನ್ ಮಾಡಿ. ಅದರ ಮೇಲೆ ಸತತವಾಗಿ ಆಕ್ಷನ್ ತೆಗೆದುಕೊಳ್ಳಿ. ನಂಬರ್ 2, ಪ್ಲಾನ್ ಎವ್ರಿ ಡೇ ಇನ್ ಅಡ್ವಾನ್ಸ್. ಫ್ರೆಂಡ್ಸ್, ಇಂದಿನಿಂದಲೇ ನೀವು ಇಂದು ಮಾಡುವ ಕೆಲಸಗಳ ಬಗ್ಗೆ ಒಂದು ಪ್ಲಾನ್ ಮಾಡಿಕೊಳ್ಳಿ. ಹಾಗೆಯೇ ಈ ವೀಕ್ ನಲ್ಲಿ ಮುಗಿಸುವ, ಮಂತ್ ನಲ್ಲಿ ಮುಗಿಸುವ ಕೆಲಸಗಳ ಬಗ್ಗೆಯೂ ಪ್ಲಾನ್ ಮಾಡಿಕೊಳ್ಳಿ. ಇಂದು ನೀವು ಯಾವ ಕೆಲಸಗಳನ್ನು ಮಾಡುವವರಿದ್ದೀರಿ ಅನ್ನೋದನ್ನ ನಿಮ್ಮ ಪ್ರಯಾರಿಟಿಯ ಅನುಸಾರ ಒಂದು ಲಿಸ್ಟ್ ಮಾಡಿ ಮತ್ತು ಅವುಗಳ ಮೇಲೆ ವರ್ಕ್ ಮಾಡಿ. ನಂಬರ್ 3, ಅಪ್ಲೈ ದ 80-20 ರೂಲ್ ಟು ಎವ್ರಿಥಿಂಗ್. ಫ್ರೆಂಡ್ಸ್, ನಿಮ್ಮ ಲೈಫ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವ ಗೋಲ್ಸ್ ಗಳ, ಆಕ್ಟಿವಿಟೀಸ್ ಗಳ, ಪ್ರಾಜೆಕ್ಟ್ ಗಳ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಗಳ ಒಂದು ಪಟ್ಟಿಯನ್ನು ಮಾಡಿ. ಅವುಗಳಲ್ಲಿ ಯಾವ 20% ಆಕ್ಟಿವಿಟೀಸ್ ನಿಮ್ಮ ಲೈಫ್ ಮೇಲೆ 80% ಇಂಪ್ಯಾಕ್ಟ್ ಬೀರುವವೋ ಅಂತೂ ತಿಳಿದುಕೊಂಡು ಅವುಗಳನ್ನು ಮೊದಲು ಮಾಡಲು ಯತ್ನಿಸಿ. ಉದಾಹರಣೆಗೆ 20% ಕಸ್ಟಮರ್, 80% ಪ್ರಾಫಿಟ್ ನೀಡುವುದು, 20% ಚಾಪ್ಟರ್ಸ್, 80% ರಿಸಲ್ಟ್ಸ್ ನೀಡುವುದು. ನಂಬರ್ 4, ಕನ್ಸಿಡರ್ ದ ಕಾನ್ಸಿಕ್ವೆನ್ಸಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಟಾಸ್ಕ್ ಲಿಸ್ಟ್ ನ ಪಟ್ಟಿಯನ್ನು ರಿವ್ಯೂ ಮಾಡ್ತಾ ಇರಿ. ನಿಮ್ಮ ಯಾವ ಒಂದು ಪ್ರಾಜೆಕ್ಟ್ ಅಥವಾ ಆಕ್ಟಿವಿಟಿ ನಿಮ್ಮ ಲೈಫ್ ನ ಮೇಲೆ ಅತ್ಯಂತ ಗಾಢವಾದ ಪರಿಣಾಮ ಬೀರುತ್ತೋ ಅದನ್ನು ಮೊದಲು ಮಾಡಲು ಯತ್ನಿಸಿ. ನಂಬರ್ 5, ಯೂಸ್ ದ ABCDE ಮೆಥಡ್ ಕಂಟಿನ್ಯೂಯಲಿ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಟಾಸ್ಕ್ ಗಳನ್ನು ABCDE ಅಂತ ಡಿವೈಡ್ ಮಾಡಿಕೊಳ್ಳಬೇಕು. ಯಾವುದು ಎ ಕ್ಯಾಟಗರಿಯಲ್ಲಿ ಬರುತ್ತೋ ಅದನ್ನು ಮೊದಲು ಮಾಡಬೇಕು. ಯಾವುದು ಕೊನೆಯಲ್ಲಿ ಅಂದರೆ ಇ ಯಲ್ಲಿ ಬರುತ್ತೋ ಅದನ್ನು ಕೊನೆಗೆ ಮಾಡಬೇಕು. ನಂಬರ್ 6, ಅಪ್ಲೈ ದ ಲಾ ಆಫ್ 3. ಹೌದು ಫ್ರೆಂಡ್ಸ್, ನಿಮ್ಮ ಲೈಫ್ ನ ಮೇಲೆ ಅಥವಾ ಕರಿಯರ್ ನ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಬಿಗ್ 3 ಆಕ್ಟಿವಿಟೀಸ್ ಪಟ್ಟಿಯನ್ನು ಮಾಡಿಟ್ಟುಕೊಳ್ಳಿ. ಅವುಗಳನ್ನು ನಿಮ್ಮ ಪ್ರಯಾರಿಟಿ ಅನುಸಾರ ಲಿಸ್ಟ್ ಮಾಡಿಕೊಳ್ಳಿ ಮತ್ತು ಅವುಗಳನ್ನು ದಿನಾಲು ಸತತವಾಗಿ ಮಾಡಲು ಪ್ರಯತ್ನಿಸಿ. ನಂಬರ್ 7, ಪ್ರಿಪೇರ್ ಥರೋಲಿ ಬಿಫೋರ್ ಯು ಬಿಗಿನ್. ಫ್ರೆಂಡ್ಸ್, ನೀವು ಕೆಲಸ ಮಾಡುವ ಸ್ಥಳ ಯಾವ ರೀತಿಯಾಗಿರಬೇಕು? ಅದು ನಿಮ್ಮ ಆಫೀಸ್ ನಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಾಗಿರಬಹುದು. ನೀವು ಯಾವ ರೀತಿಯ ಎನ್ವೈರನ್ಮೆಂಟ್ ನಲ್ಲಿ ಕೆಲಸ ಮಾಡಲು ಬಯಸುತ್ತೀರಿ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ನಿಮ್ಮ ವರ್ಕ್ ಎನ್ವೈರನ್ಮೆಂಟ್ ಎಷ್ಟು ಕ್ಲೀನ್ ಮತ್ತು ನೀಟ್ ಆಗಿರುತ್ತೋ ಅಷ್ಟು ನೀವು ಪಾಸಿಟಿವ್ ಆಗಿ, ಪ್ರೊಡಕ್ಟಿವ್ ಆಗಿ ಮತ್ತು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಿಕೊಳ್ಳುತ್ತೀರಿ. ನಂಬರ್ 8, ಅಪ್ಗ್ರೇಡ್ ಯುವರ್ ಕೀ ಸ್ಕಿಲ್ಸ್. ಫ್ರೆಂಡ್ಸ್, ನಿಮ್ಮ ಲೈಫ್ ನಲ್ಲಿ ಅಥವಾ ನಿಮ್ಮ ಕರಿಯರ್ ನಲ್ಲಿ ತುಂಬಾ ಬೆಟರ್ ಆದ ಮತ್ತು ಫಾಸ್ಟರ್ ಆದ ರಿಸಲ್ಟ್ ಗಳನ್ನು ತರಬಲ್ಲಂತಹ ಕೀ ಸ್ಕಿಲ್ಸ್ ಗಳನ್ನು ಐಡೆಂಟಿಫೈ ಮಾಡಿಕೊಳ್ಳಿ. ಆ ಸ್ಕಿಲ್ಸ್ ಗಳು ಯಾವುದೇ ಆಗಿರಬಹುದು. ಅವುಗಳಲ್ಲಿ ಇಂಪ್ರೂವ್ ಆಗಲು ಒಂದು ಗೋಲ್ ಸೆಟ್ ಮಾಡಿಕೊಂಡು ಒಂದೊಳ್ಳೆ ಪ್ಲಾನ್ ಮಾಡಿಕೊಂಡು ಅವುಗಳ ಮೇಲೆ ಸತತವಾಗಿ ವರ್ಕ್ ಮಾಡಿ. ಫ್ರೆಂಡ್ಸ್, ಈ ಬುಕ್ ನಲ್ಲಿ ಇನ್ನೂ ಕೆಲವು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ಗಳಿವೆ ಮತ್ತು ಅವುಗಳ ಬಗ್ಗೆ ಮುಂದೊಂದು ದಿನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.